ಎಂಥವರ ಬಗ್ಗೆಯೂ ಏನು ಹೇಳಬೇಕೋ ಹೇಳುವ ಶಕ್ತಿ ಸಾಮರ್ಥ್ಯ ನನಗಿದೆ. ಅದನ್ನು ಅಹಂಕಾರ ಅಂತ ನಿಮ್ಮಲ್ಲಿ ಕೆಲವರು ಪ್ರತಿಕ್ರಿಯೆ ಬರೆದಿರೋರು ಇದ್ದಾರೆ. ಅವರು ಜನ್ಮದಲ್ಲಿ ಒಂದು ಯಾರ್ದೂ ಓದಿಲ್ಲ, ಯಾರ ಬಗ್ಗೆಯೂ ಗೊತ್ತಿಲ್ಲ. ಕುವೆಂಪು ವಾಲ್ಮೀಕಿ ಇದ್ದ ಹಾಗೆ, ಇದ್ದಲ್ಲಿಯೇ ಅವರು ಕಟ್ಟದವರು. ಕಾರಂತರು ವ್ಯಾಸ ಇದ್ದ ಹಾಗೆ. ತಿರುಗಲ್ತಿಪ್ಪ ಕೂತು ಸಮಾಧಾನವಾಗಿ ಅವರು ಬರವಣಿಗೆ ಮಾಡಿಲ್ಲ. ಕಾವ್ಯದ ದೃಷ್ಟಿಯಿಂದ ಕುವೆಂಪು ಬೇಂದ್ರೆ ಸುಳ್ಳು. ಕನ್ನಡದಲ್ಲಿ ಅಧ್ಯಯನ ಮಾಡಬೇಕು ಅಂದ್ರೆ ಸರಿಯಾಗಿ ಅದು ಕುವೆಂಪು ಮತ್ತು ಕಾರಂತ. ಸಿನಿಮಾ ತೆಗೆದಿದ್ದರೆ ಗಿರೀಶ್ ಕಾರ್ನಾಡ್ ಜೀವನದಲ್ಲಿ ಆ ಕಾನೂರು ಹೆಗ್ಗಡೆ. ನನಗಿವಾಗ ಓದು ಅಂತ ಅನ್ಸೋದೇ ಇಲ್ಲ. ಯಾರ್ದಾರು ನೀವು ಪುಸ್ತಕ ಕೊಟ್ಟರೆ ಒಂದು ಸಾಲು ಓದ್ಬಿಟ್ರೆ ಇಡೀ ಪುಸ್ತಕನೇ ಹೇಳ್ಬಿಡ್ತೀನಿ ಇವ್ರ ಯೋಗ್ಯತೆ ಇಷ್ಟೇ ಅಂತ. ಆ ಥರ ಓದಾಗೋಯ್ತು ನನ್ನ ಕತೆ. ನಮಸ್ತೆ, ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ. ಇತ್ತೀಚೆಗೆ ಕುವೆಂಪು ಪತ್ರಗಳು ಮತ್ತು ಅದರ ಹೋರಾಟ, ಅದರ ಮೇಲೆ ಹಂಪಿ ಯೂನಿವರ್ಸಿಟಿಯ ದೌರ್ಜನ್ಯ, ಆ ದೌರ್ಜನ್ಯದ ವಿರುದ್ಧವಾಗಿ ನ್ಯಾಯಾಲಯದಲ್ಲಿ ಪ್ರಾಮಾಣಿಕತೆಗೆ ದಕ್ಕಿದ ವಿಜಯ, ಇವೆಲ್ಲವನ್ನು ಇಟ್ಟುಕೊಂಡು ಈ ನಾಡಿನ ಸಾಂಸ್ಕೃತಿಕ ಲೋಕದ ದಿಗ್ಗಜರು ಮತ್ತು ಒಂದು ಒಳಹರಿವಿನ ರೀತಿ ಇಡೀ ತನ್ನ ಜೀವನವನ್ನೇ ಮುಡಿಪಾಗಿಟ್ಟಂಥ ಪುಸ್ತಕ ಮನೆ ಹರಿಹರ ಪ್ರಿಯ ಅವರ ಸಂದರ್ಶನವನ್ನು ನಾನು ಮಾಡಿದ್ದೆ. ನೀವು ಕೇಳಿದ್ದೀರಿ, ಅತ್ಯಂತ ಇಷ್ಟಪಟ್ಟು ಪ್ರತಿಕ್ರಿಯಿಸಿದ್ದೀರಿ ಕೂಡ. ಆದರೆ ಬಹಳಷ್ಟು ಜನ ಕೇಳಿದರು, ಕುವೆಂಪು ಅವರ ಬಗ್ಗೆ ಆಳವಾದ ಅಧ್ಯಯನ ಸಂಶೋಧನೆ, ಅದು ವ್ಯಕ್ತಿಗತವಾಗಿರಬಹುದು, ಸಮಷ್ಟಿ ಪ್ರಜ್ಞೆಯಿಂದಿರಬಹುದು, ಸಾಹಿತ್ಯಿಕವಾಗಿರಬಹುದು, ಅಥವಾ ಜನಾಂಗದ ದೃಷ್ಟಿಯಿಂದಿರಬಹುದು, ಒಟ್ಟು ಒಂದು ಆ ನೆಲೆಯಲ್ಲಿ ನೋಡಿದಾಗ ಕುವೆಂಪು ಅವರ ಬಗ್ಗೆ ಅಧಿಕೃತವಾಗಿ ಮಾತಾಡುವ ವರ್ತಮಾನದ ಏಕೈಕ ಜೀವ ಅದು ಹರಿಹರ ಪ್ರಿಯ ಅನ್ನೋದು ನನ್ನ ಅಭಿಪ್ರಾಯದ ಜೊತೆಗೆ ನಿಮ್ಮ ಅಭಿಪ್ರಾಯವೂ ಹೌದು, ಸಾಹಿತ್ಯದ ಸಾರಸ್ವತ ಲೋಕದ ಅಭಿಪ್ರಾಯವೂ ಹೌದು. ಅವರನ್ನು ವಿರೋಧಿಸುವವರು ಕೂಡ ಇದನ್ನು ಒಪ್ಕೊಳ್ತಾರೆ. ಅಂಥ ಸಂದರ್ಭದಲ್ಲಿ ಇಲ್ಲ, ನಾನಿನ್ನು ಮುಂದೆ ಕುವೆಂಪು ಅವರ ಬಗ್ಗೆ ಮಾತಾಡುವುದಿಲ್ಲ ಅನ್ನುವಂಥ ಒಂದು ಶರ ಎಳೆದದ್ರ ಬಗ್ಗೆ ಅತ್ಯಂತ ನೋವಿನಿಂದ ಪ್ರತಿಕ್ರಿಯಿಸಿದ್ರಿ, ಫೋನಾಯಿಸಿದ್ರಿ. ಅದರ ಹಿನ್ನೆಲೆಯಲ್ಲಿ ಕೊನೆಗೂ ಹರಿಹರ ಪ್ರಿಯರನ್ನು ಒಪ್ಪಿಸುವಲ್ಲಿ ಒಂದು ಸ್ನೇಹದ ಆ ಸಖ್ಯವನ್ನು, ಆ ಒಂದು ಟೇಕನ್ ಫಾರ್ ಗ್ರಾಂಟೆಡ್ ಅನ್ನುವಂಥ ನೆಲೆಯಲ್ಲಿ ಅವರನ್ನು ನಾನು ಒಪ್ಪಿಸುವ ಒಂದು ನೆಲೆಯಲ್ಲಿ ಯಶಸ್ವಿಯಾಗಿದ್ದೇನೆ. ಅದು ನನ್ನ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ಕುವೆಂಪು ಅವರ ಬಗ್ಗೆ, ಅವರ ವರ್ಕು, ಅವರ ಪ್ರೀತಿ, ಅವರ ನಿಲುವು, ಅವರ ಶೋಧ, ಅವರ ಸಂಶೋಧನೆ ಮತ್ತು ಇಡೀಯದಾಗಿ ಕುವೆಂಪು ಅವರ ಬಗ್ಗೆ ಒಳಗು ಮತ್ತು ಹೊರಗಿನ ಎರಡೂ ನೋಟವನ್ನು ದಾಖಲಿಸಲಿಕ್ಕೆ ನಾವು ಇವತ್ತು ಕೂತಿದ್ದೇವೆ. ಇದು ಒಂದು ಕಾಲದ ಕರೆ ಮತ್ತು ಕಾಲದ ಒಂದು ಒದಗಿದಂಥ ಒಂದು ಸಂದರ್ಭ ಅಂತ ನಾನು ಭಾವಿಸ್ತೇನೆ. ಇಂಥ ಒಂದು ಸುಖದ ಸಾಹಿತ್ಯದ ವಲಯದಲ್ಲಿ ಒಂದು ಸಾರ್ಥಕವಾದಂಥ ಕೆಲಸ ನನ್ನಂಥವನಿಂದ ಆಗತ್ತೆ ಅಂತ ನಾನು ಭಾವಿಸಿರಲಿಲ್ಲ. ಅದರ ಬಗ್ಗೆ ನನಗೆ ಅತ್ಯಂತ ಹೆಮ್ಮೆ ಇದೆ, ಪ್ರೀತಿ ಇದೆ. ಮತ್ತು ನಾನು ಅತ್ಯಂತ ಕುತೂಹಲದಿಂದ ಅವರ ಪುಸ್ತಕ ಮನೆಯ ಎದುರು ಇವತ್ತು ಒಬ್ಬ ವಿದ್ಯಾರ್ಥಿಯ ರೀತಿ ಕೂತಿದ್ದೇನೆ. ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ. ನಾನು ನಿಮಗೆ ಕೃತಜ್ಞನಾಗಿದ್ದೇನೆ. ಇರಲಿ, ಅದೇನೋ ಸ್ನೇಹ ಅನ್ನೋಣ. ಯಾಕೆಂತಂದರೆ ಕುವೆಂಪು ಅವ್ರ ಬಗ್ಗೆ ಮಾತಾಡುವುದಿಲ್ಲ ಅನ್ನುವಷ್ಟು ನೋವಿನ ಆ ಜಳದಲ್ಲಿ ಒಂದು ಬಾಗಲನ್ನು ಮುಚ್ಚಿದ್ರಿ ನೀವು. ಹೌದು. ಆದರೆ ಅದನ್ನು ತೆರೆಯುವ ಕೆಲಸವನ್ನು ಒಬ್ಬ ಕನಕನಾಗಿಯೋ ಅಥವಾ ಪತ್ರಕರ್ತನಾಗಿಯೋ ಗೊತ್ತಿಲ್ಲ, ನಾನು ಮಾಡುವ ಪ್ರಯತ್ನ ಮಾಡಿದೆ. ನೀವು ಅದನ್ನು ಅತ್ಯಂತ ಪ್ರೀತಿಯಿಂದ ಒಪ್ಪಿಕೊಳ್ಳಿ. ಇಲ್ಲ, ನೀವು ಭೈರಪ್ಪ ಅವ್ರಿಗೂ ಹೀಗೆ ಮಾಡಿದ್ರಿ. ಭೈರಪ್ಪ ಅವ್ರ ಬಗ್ಗೆ ನಾನು ಬರೆಯಲ್ಲ ಅಂತ ಹೇಳಿದ್ದೆ. ಆದರೆ ನೀವು ಅದನ್ನು ನನಗೆ ಒಂದು ರೀತಿಯ ಸವಾಲಾಗಿ, ಯಾಕೆ ಬರೆಯಲ್ಲ, ಓದಿಲ್ಲ ಅಂತ ಹೇಳ್ಬಿಡಿ ಹಾಗಾದ್ರೆ ಭೈರಪ್ಪ. ಹೀಗೆ ನನ್ನನ್ನು ನೀವು ಕೆಣಕಿ ಕೆದಕಿ ಕಟ್ಟಿ ಹಾಕ್ಬಿಟ್ರಿ. ಆದರೆ ಅದನ್ನು ಭೈರಪ್ಪ ಅವರು ಓದಿದರು. ನಿಮ್ಮ ಅಭಿಪ್ರಾಯ ನಾನು ಗೌರವಿಸ್ತೀನಿ ಎಂದರು. ಒಂದೇ ಮಾತು, ಅವರೇನು ಟೀಕೆ ಟಿಪ್ಪಣಿ ಮಾಡಲೇ ಇಲ್ಲ. ಓದಿದ್ರು, ನನ್ನ ಜೊತೆ 2-3 ಗಂಟೆ ಕೂತು ಮಾತಾಡಿದರು. ನಿಮ್ಮ ಅಭಿಪ್ರಾಯ ಅದು ಅಂತ ಹೇಳಿದ್ರು. ಆ ಸೌಜನ್ಯ ಈಗಿನ ನನ್ನ ಸಮಕಾಲೀನರಲ್ಲಿ ಇಲ್ಲ. ಆದರೆ ನೀವು ಮಾತ್ರ ಮತ್ತೆ ನಾನು ಈಗ ಬೆಂಗಳೂರಲ್ಲಿ ಬರೋದು ಒಂದು ಬಡಾವಣೆಯಿಂದ ಇನ್ನೊಂದು ಬಡಾವಣೆಗೆ, ಅದು ಬೇರೆ ವಿಷಯ. ವಾಜರಳ್ಳಿಗೆ ಬಂದುಬಿಡ್ತಾ ಇದ್ದೀರಿ. ಎಲ್ಲಿ ಬೆಂಗಳೂರು, ಎಲ್ಲಿ ಮಾಲೂರು? 2 ಗಂಟೆ ಪ್ರಯಾಣ. 2 ಗಂಟೆ ಪ್ರಯಾಣ. ಅದಕ್ಕೆ ಮಾನಸಿಕ ಸ್ಥಿತಿ, ಪ್ರಯಾಣ ಮುಖ್ಯ ಅಲ್ಲ. ನೀವು ಅಲ್ಲಿಂದ
ಆ ಜೊತೆಗೆ ಆ ಹುಡುಗನ್ನು ಕರ್ಕೊಂಡು ನೀವು ನಿಮ್ಮ ಇವನ್ನ ಅರುಣನ್ನ ಅವನು ಬೆನ್ನಿಗೆ ಹಾಕ್ಕೊಂಡು ಗಾಡಿ ಓಡಿಸ್ಕೊಂಡು ಇಲ್ಲಿಗೆ ಬಂದಿರೋದಕ್ಕೆ ಇದನ್ನು ನಾವು ಕಟ್ಟಿ ಬಿದ್ದಿದ್ದೀನಿ ನಾನು, ಗೊತ್ತಾಯ್ತಾ? ನಾನೇನೋ ಆಸಕ್ತಿಯಿಂದ ಭಾಳ ಇನ್ನಿಲ್ಲದ ಇದರಿಂದ ನಾನು ಇದಿಲ್ಲ. ಆದರೆ ಎಂಥವರ ಬಗ್ಗೆಯೂ ಏನು ಹೇಳಬೇಕೋ ಹೇಳುವ ಶಕ್ತಿ ಸಾಮರ್ಥ್ಯ ನನಗಿದೆ. ಅದನ್ನು ಅಹಂಕಾರ ಅಂತ ನಿಮ್ಮಲ್ಲಿ ಕೆಲವರು ಪ್ರತಿಕ್ರಿಯೆ ಬರೆದಿರೋರು ಇದ್ದಾರೆ. ಅವರು ಜನ್ಮದಲ್ಲಿ ಒಂದು ಯಾರ್ದೂ ಓದಿಲ್ಲ, ಯಾರ ಬಗ್ಗೆಯೂ ಗೊತ್ತಿಲ್ಲ. ಅವ್ರು ಬೇಕಾದ್ರೆ ನನ್ನ ಅಡ್ರೆಸ್ ತಗೊಂಡು ನನ್ನ ಮನೆಗೆ ಬರಲಿಕ್ಕೆ ಬರ್ತಾ ಇದ್ದಾರೆ. ಈಗ ನಿಮ್ಮ ಚಾನಲ್ ನೋಡಿ ದೇಶ ವಿದೇಶಗಳಿಂದ ಬರ್ತಾ ಇದ್ದಾರೆ, ಸಾಮಾನ್ಯರಿಂದ ಅಸಾಮಾನ್ಯರವರೆಗೂ ಬರ್ತಾ ಇದ್ದಾರೆ. ಅದು ಮುಂದೆ ಮಾತಾಡೋಣ. ಅದಕ್ಕೆಲ್ಲ ನೀವೇ ಕಾರಣ. ಹಾಗಾಗಿ ಇವತ್ತು ಕೂಡ ನಾನು ಕುವೆಂಪು ಬಗ್ಗೆ ಪ್ರಾಮಾಣಿಕವಾಗಿ ನನ್ನ ಆ ಮನಸ್ಸು ಅಥವಾ ನನ್ನ ಯೋಗ್ಯತೆ ಸಾಮರ್ಥ್ಯ ಎಷ್ಟಿದೆಯೋ ಆ ಚೌಕಟ್ಟಲ್ಲಿ ಮಾತಾಡಲಿಕ್ಕೆ ಸಿದ್ಧ ಇದ್ದೇನೆ. ಧನ್ಯವಾದ ಸರ್. ಅದಕ್ಕೆ ನೀವೇ ಕಾರಣ. ಅಷ್ಟು ಮಾತಾಡ್ಬೋದು, ಕೇಳ್ಬೋದು. ಕುವೆಂಪು ಅವರ ಬಗ್ಗೆ ನೀವು ಮಾತಾಡುವ ಈ ಒಂದು ಸಮಗ್ರವಾದಂಥ ಈ ಸರಣಿಯಲ್ಲಿ ಮೊದಲಾಗಿ ಒಂದು ನಿಮ್ಮ ಪುಸ್ತಕದ ಪ್ರಪಂಚದಲ್ಲಿ ನೀವು ತಂದಂಥ ಪುಸ್ತಕಗಳನ್ನು ನೋಡಿದ್ರೆ ಅದರ ಅಂಗ ಆಕಾರ, ಅದರ ಪ್ರಯೋಗ ಅದು ಪ್ರತಿ ಪುಟದಲ್ಲೂ ಕಾಣುತ್ತೆ. ಹಾಗಾಗಿ ಕೇವಲ ಒಂದು ಪುಸ್ತಕ ಅಂತ ತಂದವರಲ್ಲ ನೀವು. ಈಗಿನ ವರ್ತಮಾನದ ಜಾಗತೀಕರಣದ ಹೊತ್ತಿನಲ್ಲಾದಂಥ ಒಟ್ಟು ಕ್ರಾಂತಿಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನೋಡಿದ್ರು ಈ ಪುಸ್ತಕವನ್ನು ಇವತ್ತಿಗೂ ಅದನ್ನು ಬೇರೆ ಬೇರೆ ದೃಷ್ಟಿಯಲ್ಲಿ ನೋಡಲಿಕ್ಕಾಗತ್ತೆ ನೀವು ತಂದ ಪುಸ್ತಕಗಳು. ಇಂತಹ ಒಂದು ಪ್ರಯೋಗಶೀಲ ಮನೋಸ್ಥಿತಿಯಲ್ಲಿ ಕುವೆಂಪು ಅವರ ಆಸಕ್ತಿ, ಆಸೆ, ಕುವೆಂಪು ಅವ್ರು ನೋಡಬೇಕು ಅಥವಾ ಕುವೆಂಪು ಅವ್ರನ್ನ ಕೆದಕಬೇಕು, ಕುವೆಂಪು ಅವರ ಇಡೀದಾಗಿ ಬಹುಶಃ ನವ್ಯೋತ್ತರ, ಬಂಡಾಯ, ದಲಿತ ಈ ಥರದ ಪ್ರಾಕಾರಗಳಲ್ಲಿ ಕುವೆಂಪು ಅವರನ್ನು ಈಗ ಒಪ್ಪಿಕೊಳ್ಳುವಷ್ಟು ಹಿಂದೆ ಒಪ್ಪಿಕೊಂಡಂಥದ್ದು ಇಲ್ಲ. ಕುವೆಂಪುವನ್ನು ಬಹಳಷ್ಟು ಅವರನ್ನು ಒಂದು ಹಂತದಲ್ಲಿ ಮುಗಿಸೇ ಬಿಡಬೇಕು ಅನ್ನುವ ಲೆವೆಲ್ಗೆ ಸಾಹಿತ್ಯದಲ್ಲಿ ಬಹಳ ದೊಡ್ಡ ಒಂದು ಪ್ರಾರಂಭದಿಂದ ಅದನ್ನು ಗಮನಿಸಿದ್ದೇವೆ. ಈ ಎಲ್ಲ ವೈರುಧ್ಯಗಳ ಮಧ್ಯೆಯೂ ಕುವೆಂಪುವನ್ನು ಒಂದು ಮಹಾನದಿಯ ಹರಿವಿನ ಹಾಗೆ ನೀವು ಅದರ ಒಳಗಡೆ ಹೋಗಿ ಕುವೆಂಪುವನ್ನೂ ಗೆದ್ದು ಆ ಕುವೆಂಪು ಸಾಹಿತ್ಯದ ಗೇಯತೆ, ಅವರ ವೈಯಕ್ತಿಕ ಬದುಕಿನ ಗೇಯತೆ ಎಲ್ಲವನ್ನು ಸಮಗ್ರವಾಗಿ ಕೊಟ್ಟರಲ್ಲ, ಅದರ ಆರಂಭದ ಬಿಂದು ಈ ಸಿಂಧುವಾಗುವ ಮೊದಲು ಎಲ್ಲಿಂದ ಹುಟ್ಟಿತು ಅಂತ? ಅಯ್ಯೋ ಕಷ್ಟ ಏನು ಆಗುತ್ತೆ ಅಂತಂದರೆ, ನಾವು ನಮ್ಮ ತಾಯಿ ತಂದೆಯನ್ನು ನಾವು ಆರಿಸ್ಕೊಂಡಿಲ್ಲ, ಅಥವಾ ಅವರು ನನ್ನನ್ನು ಮಗುವಾಗಿ ಅವರೇನೂ ಆರಿಸ್ಕೊಂಡಿಲ್ಲ. ಮಗ ನನಗೆ ಒಬ್ಬ ತಂಗಿನೂ ಇದ್ದಾಳೆ. ಹಾಗೆ ಕುವೆಂಪುನ ನಾನೂ ಆರಿಸ್ಕೊಂಡಿಲ್ಲ, ಅವರು ನನ್ನನ್ನು ಆರಿಸ್ಕೊಂಡಿಲ್ಲ. ಯಾಕೆಂದರೆ ನಾನು ಅವ್ರ ವಿದ್ಯಾರ್ಥಿ ಅಲ್ಲ. ಆದರೆ ಮೈಸೂರಲ್ಲಿ ಇದ್ದರವರು, ಹುಟ್ಟಿದ್ದವರು ಹಿರೀಕೊಡೆಗೆ, ಕುಪ್ಪಳ್ಳಿ ಅಲ್ಲ, ಅಂತ ಅದು ಇದು ನಮ್ಮ ಪುರುಷ ಸಮಾಜದಲ್ಲಿ ಅದು ಬಂದುಬಿಟ್ಟಿದೆ. ಅವರು ನಿಜವಾಗಿಯೂ ಅವರು ಹಿರೀಕೊಡೆಗೆ ತಾಯಿ ಊರಿನಲ್ಲಿ ಹುಟ್ಟಿದ್ದವರು. ಅದೆಲ್ಲ ನೋಡ್ಕೊಂಡು ಬಂದಿದ್ದೀನಿ ಆಗಲೇ 70ನೇ ಇಸ್ವಿನಲ್ಲೇ. ಆವಾಗ ಇವರು ಯಾರೂ ಕಣ್ಣೇ ಬಿಟ್ಟಿರಲಿಲ್ಲ ಬಿಡಿ. ಆದರೆ ಅವರು ಇದ್ದದ್ದೆಲ್ಲ ಜೀವಮಾನ ಪರ್ಯಂತ ಇದ್ದದ್ದೆಲ್ಲ ಮೈಸೂರಿನಲ್ಲಿಯೇ, ಸಾಯುವವರೆಗೂ ಅಲ್ಲೇ ಇದ್ದಿದ್ದವರು. ಅಲ್ಲಿಂದ ಬಂದ ಮೇಲೆ ಮಿಡ್ಲ್ ಸ್ಕೂಲ್ ಮಾಧ್ಯಮಿಕ ಶಾಲೆ ದಾಟಾದ್ಮೇಲೆ ಅವರು ಪ್ರೌಢಶಾಲೆಗೆ ಅವರು ಮೈಸೂರಿಗೆ ಬಂದವರು. ಮತ್ತೆ ಅವರು ಹಿಂದಿರುಗಿ ಕುಪ್ಪಳ್ಳಿಗೆ ಹೋಗಿ ವಾಸ ಮಾಡಿದ್ದಿಲ್ಲ. ಕುಪ್ಪಳ್ಳಿ ಅವಧಿ ಏನು ಕುಪ್ಪಳ್ಳಿಯ ಮತ್ತು ಕುವೆಂಪು ಅವರ ಸಂಬಂಧ? ಅವ್ರ ಇಡೀ ಸಾಹಿತ್ಯವೇ ಕುಪ್ಪಳ್ಳಿ. ಹೌದು, ಅವರ ಇದೆಯಲ್ಲ, ಚಿತ್ತಾಲರ ಹನೆಹಳ್ಳಿ ಇದ್ದಾಗೆ ಇಲ್ಲ, ಚಿತ್ತಾರರಿಗೆ ಹೋಲ್ಸಕ್ಕಾಗಲ್ಲ. ನಿಮ್ಮ ಓದಿನ ಬಗ್ಗೆ ನಾನು ವಿಶ್ವಾಸ ಇಡ್ತೀನಿ. ಅಲ್ಲ, ನಾನು ಅದಕ್ಕೆ ಹೋಲಿಕೆ ಅಲ್ಲ ಹೋಲಿಕೆ ಅಂತ ಊರು ಸಾಧ್ಯವೇ ಇಲ್ಲ. ಕಾನೂರು ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು, ಅದು ಆ ಕಾಲದ 100 ವರ್ಷದ ಚರಿತ್ರೆ ಇದೆ ಅದರಲ್ಲಿ. ಸಮಾಜಶಾಸ್ತ್ರಜ್ಞರಿಗೆ ಎಲ್ಲರೂ ಬರೆದಿದ್ದಾರೆ. ನಾನೇನು ಹೇಳಿ ಬರೆಸಬೇಕಾದಂಥ ಪ್ರಮೇಯ ಇಲ್ಲ. ಸಮಾಜಶಾಸ್ತ್ರಜ್ಞರು ಈ ಪುಸ್ತಕಗಳನ್ನು ಅಧ್ಯಯನ ಮಾಡಿದ್ದಾರೆ. ಬಹುಶಃ ಇದಕ್ಕೆ ಪರ್ಯಾಯವಾಗಿ ಒಂದು ಮಾತನ್ನು ನಾನು ಸೇರಿಸಬಹುದು ಕಾಣುತ್ತೆ. ಹೇಳಿ. ಅರಂತರು ಆ ಬಸರೂರು ಅನ್ನುವಂಥ ಒಂದು ಊರಿದೆಯಲ್ಲ, ಹೌದು, ಅದನ್ನ ಇವತ್ತು ಚರಿತ್ರೆ ಅಂತ ಭಾವಿಸಲಾಗುತ್ತೆ. ಅಲ್ಲಿ ತೊಂದರೆ ಇಲ್ಲ. ಈಗ ಆ ರೀತಿಯಲ್ಲಿ ಬಹುಶಃ ಒಂದು ಕಾಲದ ಕುವೆಂಪು ವಾಲ್ಮೀಕಿ ಇದ್ದ ಹಾಗೆ ನನ್ನ ಪ್ರಕಾರ. ಇದ್ದಲ್ಲಿಯೇ ಅವರು ಕಟ್ಟದವರು. ಅದನ್ನು ಹೇಳ್ತೀನಿ ಯಾವ ಥರ ಅರ್ಥ ಅಂತ. ಕಾರಂತರು ವ್ಯಾಸ ಇದ್ದ ಹಾಗೆ. ತಿರುಗಲ್ತಿಪ್ಪ ಕೂತು ಸಮಾಧಾನವಾಗಿ ಅವರು ಬರವಣಿಗೆ ಮಾಡಿಲ್ಲ.
ಕಾಲಿಗೆ ಚಕ್ರವನ್ನೇ ಕಟ್ಕೊಂಡು ಅವರು ಜಗತ್ತನ್ನು ನೋಡಿದ್ದಾರೆ. ಜಗತ್ತಿನ ಎಲ್ಲ ಕ್ಷೇತ್ರದಲ್ಲಿಯೂ ಅವ್ರದ್ದೇ ಆದ ಒಂದು ಛಾಪಿದೆ. ಆದರೆ ಹರಿಬರಿ ಮನುಷ್ಯ. ಈಗ ಉದಾಹರಣೆ ನನಗೆ ಆಶ್ಚರ್ಯ ಆಗಿದ್ದು ಮತ್ತು ನಿಜವಾದ ಸಾಹಿತ್ಯದ ವಿದ್ಯಾರ್ಥಿಗಳು ಜಗತ್ತಿನಲ್ಲಿ ತಿಳಿದಿರಬೇಕು ಅಂದರೆ, ಟಾಲ್ಸ್ಟಾಯಂತಹ ಮಹಾನುಭಾವ ವಾರ್ ಅಂಡ್ ಪೀಸನ್ನು 7 ಸಲ ತಿದ್ದಿದ ಅಂದರೆ 1,500 2,000 ಪುಟನ ಬರೆದು ಬಿಸಾಕಿಲ್ಲ. ಕಾರಂತರು ಬರೆದು ಬಿಸಾಕ್ತಾ ಇದ್ದವರು. ಅವರು ಮತ್ತೆ ಇನ್ನೊಂದು ಸಲ ಅವ್ರ ಪುಸ್ತಕ ಓದಿಲ್ಲ, ಇನ್ನೊಂದು ಸಲ ತಿದ್ದಿಲ್ಲ ಅವರು. ಅದು ತಪ್ಪು ಸರಿ ಅಂತ ಹೇಳ್ತಿಲ್ಲ, ಅದೊಂದು ಅವ್ರದ್ದೊಂದು ಕ್ರಮ, ಅದು ಏಕಮುಖಿ. ಎಸ್, ಅಂಥವರು ನಮ್ಮವರೇ, ನಮ್ಮ ನಾಡಿನ ಈ ಮಣ್ಣಿನ. ಇದು ಎರಡು ಬಹಳ ಅದ್ಭುತವಾದ 2 ಧ್ರುವಗಳು. ಹೌದು ಹೌದು, ಕನ್ನಡ ಸಾಹಿತ್ಯ. ಹೌದು. ಕೆಲವರು ಸುಮ್ಮನೆ ಕಾವ್ಯದ ದೃಷ್ಟಿಯಿಂದ ಕುವೆಂಪು, ಬೇಂದ್ರೆ, ಸುಳ್ಳು. ಕನ್ನಡದಲ್ಲಿ ಅಧ್ಯಯನ ಮಾಡಬೇಕು ಅಂದರೆ ಸರಿಯಾಗಿ ಅದೋ ಕುವೆಂಪು ಮತ್ತು ಕಾರಂತ ಇಬ್ಬರನ್ನೇ ಅಧ್ಯಯನ ಅಧ್ಯಯನ ಮಾಡಿದ್ರೆ ಅವರವರ ಶಕ್ತಿ, ಸಾಮರ್ಥ್ಯ, ವ್ಯಾಪ್ತಿ, ನಾನು ಹೇಳ್ತಾ ಇರೋದು ಅವ್ರನ್ನ ಅಳೆದು ಬಿಸಾಕೋದಿಕ್ಕಲ್ಲ. 2 ಕಣ್ಣುಗಳಿದ್ದ ಹಾಗೆ ಕನ್ನಡದ. ನಾವು ಇವಾಗ ಗಾಂಧಿ ಎಷ್ಟು ಮುಖ್ಯನೋ ಅಂಬೇಡ್ಕರು ಅಷ್ಟೇ ಮುಖ್ಯ ಅನ್ನುವ ಹಾಗೆ ಕನ್ನಡಕ್ಕೆ ಆ ಕಾಲ ಇದೆಯಲ್ಲ, ನಾವೇನಾದ್ರು ತಿಳಿಬೇಕು ಅಂತಂದರೆ ಕುವೆಂಪುನೂ ಅಧ್ಯಯನ ಮಾಡಬೇಕು, ಕಾರಂತರನ್ನು ಅಧ್ಯಯನ ಮಾಡಬೇಕು. ಇದು ನನ್ನ ಇದು. ಆದರೆ ಕಲಾವಿದನಾಗಿ ಕುವೆಂಪುನೇ ದೊಡ್ಡವರು. ದೈತ್ಯ ಬರವಣಿಗೆಯಲ್ಲಿ ಕಾರಂತರು ದೊಡ್ಡವರು. ಯಾವ ಪಾತ್ರ ಕೊಟ್ಟರೂ ಮಾಡಬಹುದಾದ ವ್ಯಕ್ತಿತ್ವ ಕಾರಂತರದ್ದು. ಯಾರೋ ಬರಲಿಲ್ಲ, ನೀವು ಆ ಭಾಗದವರು, ಅರ್ಜುನ ಪಾತ್ರ ಮಾಡೋನು ಬರಲಿಲ್ಲ, ಕಾರಂತರು ಸಿಕ್ಕಿದ್ರು, ರೈ. ಆದರೆ ಕುವೆಂಪು ಹಾಗಲ್ಲ, ನಾನು ಈ ಪಾತ್ರ ಬಿಟ್ಟು ಬೇರೆ ಮಾಡಲ್ಲ. ನೀವು ಸಿನಿಮಾದವರಾದ್ದರಿಂದ ನೆನಪಿಂದ ಹೇಳ್ತಾ ಇದ್ದೀನಿ, ತೇಜಸ್ವಿಗೆ ಕಾನೂರು ಸುಬ್ಬಮ್ಮ ಹೆಗ್ಗಡತಿಯನ್ನು ಸಿನಿಮಾ ಮಾಡಿಸಬೇಕು ಅನ್ನುವ ಹುಚ್ಚಿತ್ತು. ಚೆಮ್ಮಿನ್ ತೆಗೆದಂತಹ ಆ ನಿರ್ದೇಶಕ ಅವನು ಹೆಗ್ಗಡತಿನ ಮಾಡ್ತೀನಿ ಅಂತಂದಾಗ ತೇಜಸ್ವಿ ಅವ್ರನ್ನ ಕುವೆಂಪು ಮನೆಗೆ ಕರ್ಕೊಂಡು ಹೋದರು. ದಾಖಲಾಗಿದೆ ಇದು. ಆಗ ಕುವೆಂಪು ಹೇಳಿದ್ರು, ಸಂತೋಷ, ನೀವು ದೊಡ್ಡವರು, ಆ ಕ್ಷೇತ್ರದಲ್ಲಿ ನೀವು ದೊಡ್ಡವರು. ಆದರೆ ಹೆಗ್ಗಡತಿ ಒಂದು ಸಾಹಿತ್ಯ ಕೃತಿಯಾಗಿ ಪರಿಪೂರ್ಣವಾಗಿದೆ. ಇದು ಸಿನಿಮಾಕ್ಕಾಗಿ ನಾನು ಬರೆದದ್ದಲ್ಲ. ಸಿನಿಮಾದಲ್ಲಿ ಈ ಮಟ್ಟದಲ್ಲಿಯೇ ನಾನು ಏನು ತಿಳ್ಕೊಂಡಿದ್ದೀನಿ ಹಾಗೆ ಬರಲಿಕ್ಕೆ ಸಾಧ್ಯತೆ ಇದೆಯಾ ಅಂತ ಅಂದಾಗ ಅವ್ರು ಹೇಳಿದ್ರು, ಸಾಧ್ಯತೆ ಇಲ್ಲ. ಬಹುಶಃ ಕೆಟ್ಟ ಸಿನಿಮಾ ತೆಗೆದಿದ್ದರೆ ಗಿರೀಶ್ ಕಾರ್ನಾಡ್ ಜೀವನದಲ್ಲಿ ಆ ಕಾನೂರು ಹೆಗ್ಗಡತಿ ಅದನ್ನು ಅಬ್ರಿಡ್ಜ್ ಮಾಡಿ ತನಗೆ ಬೇಕಾದ್ದು ಮಾತ್ರ ತಗೊಂಡು ಅದನ್ನು ಕೊಟ್ಟರೆ ಹೊರತು, ಕಾನೂರು ಹೆಗ್ಗಡತಿ ಅನ್ನೋದು ಅದೊಂದು ಮಹಾಕಾವ್ಯ, ಮಹಾಕಾದಂಬರಿ. ಅದು ಮಾಡೋಕ್ಕಾಗಲಿಲ್ಲ ಅವ್ರ ಕೈಲಿ. ಇವತ್ತು ಯಾಕೆ ಮಲೆಗಳಲ್ಲಿ ಮದುಮಗಳು ಯಾರು ಮಾಡಬಾರ್ದಾಗಿತ್ತು? ಇವತ್ತು ಯಾಕೆ ಮಾಡ್ತಾ ಇಲ್ಲ? ಐತಲು ಪಂಚಿ ಆಗೋದೇ ಇಲ್ಲ. ಅವ್ರು ಅದಕ್ಕೆ ಅವ್ರು ಹೇಳಿರೋ ಮಾತು, ನಾನಲ್ಲ. ಯಾರು? ಕುವೆಂಪು ಅವರು. ಅದು ಒಂದು ಸಾಹಿತ್ಯ ಕೃತಿ, ಕಲಾಕೃತಿಯಾಗಿ ಅದು ಪರಿಪೂರ್ಣವಾಗಿದೆ ಅನ್ನುವ ನಂಬಿಕೆ. ಅದು ಅವ್ರನ್ನ ನಾವು ಏನು ಬೇಕಾದ್ರೂ ಅನ್ಕೋಬೋದು. ಅಹಂಕಾರ ಅನ್ನೋಣ. ಕುವೆಂಪುಗೆ ಓಹೋ ಇಷ್ಟೊಂದು ಪ್ರತೀಕ್ಷೆಯೋ ಅನ್ಬೋದು. ಹೌದು, ನಾನು ಹೇಳ್ತೀನಿ, ಹೌದು. ನೀನು ಏನೇನು ಅಂತೀಯ ಅವ್ರಿಗೆ ಬೈಗುಳ, ಅದೆಲ್ಲವೂ ನಿಜ ಅಂತ ನಾನು ಅಂತೀನಿ. ಹಾಗಾಗಿ ಕುವೆಂಪು ಅವರು, ನೀವು ಮೊದಲನೇ ಪ್ರಶ್ನೆ ನಾನು ಕೇಳಿದ್ರಲ್ಲ, ಹೇಗೆ ಅಂತಂದರೆ, ಆ ಬಾಲ್ಯದಲ್ಲಿ ನಾನು ಮೊದಲು ಬರೆದದ್ದು ಪುಸ್ತಕ ಹೇಮಾವತಿ ಅಂತ, 69. ಆವಾಗ ನನಗೆ 16-17 ವರ್ಷ. ಅದು ಬಂದೋಯ್ತು. ಸಾಧಾರಣವಾದ ಒಂದು ಪ್ರಾರಂಭದ ಇದದ್ದು ಬರವಣಿಗೆ. ಅದಾದ ಮೇಲೆ ನಾನು ಬೆಂಗಳೂರು ಬರಹಗಾರರು ಅಂತ 2 ವರ್ಷದ ಗ್ಯಾಪಲ್ಲಿ ಬದುಕಿನ ಕುಟುಂಬದ ವ್ಯವಸ್ಥೆಯಲ್ಲಿ ಬೆಂಗಳೂರು ಬರಹಗಾರರು ಅಂತ ರೈಟರ್ಸನ್ನು ಪ್ರತಿಯೊಬ್ಬನ್ನು ನೋಡಬೇಕು, ಮಾತಾಡಬೇಕು, ಅವ್ರ ಕುರಿತು ಮಾಹಿತಿಯನ್ನು ಕೊಡಬೇಕು ಅಂತ ಅದೊಂದೊಂದು ಕೈಪಿಡಿ ಥರ ಮಾಡಿದೆ. ಆಗ ಪ್ರಕಟ ಆಗಲಿಲ್ಲ, ಅದು ಬೇರೆ ವಿಷಯ. 70ರಲ್ಲಿ ನಾನು ಮಾಡಿರೋದು 70. ಬೆಂಗಳೂರಿಗೆ ಬಂದಿದ್ದೆ ಆಗ ಕೇವಲ 1 ವರ್ಷ. ನನ್ನ ತಂಗಿ ಇಲ್ಲಿದ್ಲು, ನಮ್ಮ ಭಾವ ಅವರು ಮಿಲ್ಟ್ರಿನಲ್ಲಿದ್ದರು, ಏರ್ಫೋರ್ಸಲ್ಲಿದ್ದರು. ಆಗ ಅವರು 1 ವರ್ಷ ಇಲ್ಲಿಗೆ ಡೆಪ್ಯೂಟ್ ಮಾಡಿದ್ರು ಬೆಂಗಳೂರಿಗೆ. ಆವಾಗ ಬಂದವನು ನಾನು, ಕೆಲಸಕ್ಕೆ ಬಂದವನಲ್ಲ, ಉದ್ಯೋಗ ಇಲ್ದೇ ಬಂದು ಮಾಡಿರೋ ಉದ್ಯೋಗ ಅದು.
ಗೊತ್ತಾಯ್ತೆ. ಅವಾಗ ಮಾಡಿದಾಗ ನನಗೆ ಅಲ್ಲಿಂದ ಮುಗೀತದು, ಮಾಡಿದೆ. ಯಾರೂ ಇಲ್ಲ, ಎಲ್ಲ ಶೇಷಗಿರಿರಾಯರು ಮುನ್ನುಡಿ ಬರೆದಿದ್ದರು. ಎಚ್ ಎಲ್ ನಾಗೇಗೌಡ ಭಾರತ ದೇಶದಲ್ಲಿಯೇ ಅವರಂತಹ ಒಬ್ಬ ಅನುವಾದಕ ಅಂತಿರೋ ಪ್ರವಾಸಿ ಕಂಡ ಇಂಡಿಯಾ ಭಾರತದಲ್ಲಿ ಯಾವ ಭಾಷೆಯಲ್ಲಿಯೂ ಬಂದಿಲ್ಲ ಇವತ್ತಿನವರೆಗೂ. ಅಂತಹ ದೊಡ್ಡ ಕೊಡುಗೆ ಕೊಟ್ಟ ಮಹಾನುಭಾವ. ಇದು ಬಹಳ ಬಹಳ ಮಹತ್ವದ ಕೃತಿ ಅಂತ ಬರೆದಿದ್ದಾರೆ ಅದರ ಬಗ್ಗೆ. ಆದರೂ ಪ್ರಕಟ ಆಗಲಿಲ್ಲ. ಪರಿಷತ್ತಿನ ಆವತ್ತಿನ ತಿಕ್ಕಾಟಗಳಲ್ಲಿ, ಜಗಳಗಳಲ್ಲಿ ಪರಸ್ಪರ ಜಿ ನಾರಾಯಣ್ ಕಂಡ್ರೆ ವೆಂಕಟಸುಬ್ಬಯ್ಯನಿಗೆ ಆಗ್ತಿರ್ಲಿಲ್ಲ. ಹೇಳ್ಬೇಕು ಇದನ್ನೆಲ್ಲ ನಾವು. ವೆಂಕಟಸುಬ್ಬಯ್ಯನ ಕಂಡ್ರೆ ಜಿ ನಾರಾಯಣ್ಗೆ ಆಗ್ತಿದೆ. ಬರೀ ಇವತ್ತು ಮಹೇಶ್ ಜೋಶಿ ಅನ್ನೋದಲ್ಲ, ಆನಾಕರು ಕಂಡ್ರೆ ಶಿವಮೂರ್ತಿ ಶಾಸ್ತ್ರಿಗಳಿಗೆ ಆಗ್ತಿರ್ಲಿಲ್ಲ, ಶಿವಮೂರ್ತಿ ಶಾಸ್ತ್ರಿಗಳು ಕಂಡ್ರೆ ಆನಾಕರಿಗೆ ಆಗ್ತಿರ್ಲಿಲ್ಲ. ಇದೆಲ್ಲ ಇಲ್ವೇ? ಜೋಶಿನ ಒಬ್ಬರನ್ನೇ ಯಾಕೆ ಮಳೆ ಹೊಡಿತೀರಿ ನೀವು? ಅಂದ್ರೆ ಪರಿಷತ್ತು ಮೊದಲಿಂದಲೂ ತಿಕ್ಕಾಟದಲ್ಲೇ ಬೆಳೆದಿದೆ. ಹೌದು, ಆ ಜಾಗ ಅಂತದ್ದು ನಾನೇ ಬರೆದಿದ್ದೀನಿ. ಅದು ಏನು ಅಂತಂದ್ರೆ ಗಾಂಧಿ ಮೈದಾನ ಅಂತ ಅದಕ್ಕೆ ಹೆಸರು. ಇವತ್ತೇನು ಸಾಹಿತ್ಯ ಪರಿಷತ್ ಇದೆಯಲ್ಲ, ಅಲ್ಲಿ ಏನು ನಡೀತಿತ್ತು ಅಂದರೆ ಸ್ವಾತಂತ್ರ್ಯ ಚಳುವಳಿಯ ಎಲ್ಲ ಚಳುವಳಿ ಹೋರಾಟ ಆ ಜಾಗದಲ್ಲಿ ನಡೀತಾ ಇತ್ತು. ಅದನ್ನೇನಾದರೂ ಮಾಡಿ ಆ ಜಾಗನ ಕವರ್ ಮಾಡ್ಕೋಬೇಕು. ಕನ್ನಡದಲ್ಲಿ ನನಗೆ ಕವರ್ ಅಂದರೆ ಗೊತ್ತಾಗ್ತಾ ಇಲ್ಲ. ಅದು ಏನಾದ್ರು ಮಾಡಿ ಕವರ್ ಮಾಡಿಬಿಡ್ಬೇಕು ಅಂಥೇಳಿ ಸರ್ ಮಿರ್ಜಾ ಇಸ್ಮಾಯಿಲ್ಗೆ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ ಹೇಳಿದಾಗ ಅವರ ಗುರುಗಳಾದ ಬೆಳ್ಳಾವೆ ವೆಂಕಟನಾರಾಯಣಪ್ಪ ಅವರನ್ನ ಕರೆದು, ಸ್ವಾಮಿ ನೀವು ಅದೆಲ್ಲೋ ಶಂಕರಪುರದಲ್ಲಿ ಒಂದು ಬಾಡಿಗೆ ಮನೆಯಲ್ಲಿದ್ದೀರಿ, ಸಾಹಿತ್ಯ ಪರಿಷತ್ ಅಂತ ಮಾಡಿಕೊಂಡು ಅಲ್ಲಿ ನಾಡು ನುಡಿಗೆ ಕೆಲಸ ಮಾಡ್ತಾ ಇದ್ದೀರಿ, ಬೇಡ, ಇಲ್ಲಿ ಗಾಂಧಿ ಮೈದಾನ ಇದೆ, ನಾವು ನಿಮಗೆ ಕೊಡ್ತೀವಿ, ಕಟ್ಟಿ ಪರಿಷತ್ತನ್ನ ಅಂತ ಹೇಳ್ದಂಥವರು ಮಿರ್ಜಾ ಇಸ್ಮಾಯಿಲ್ ಅವರು. ಕೊಟ್ಟಿದ್ದು ನಾಲ್ವಡಿಯವರು ಇರಬಹುದು, ಈ ತಲೆ ಉಪಯೋಗಿಸಿದ್ದು ಮಿರ್ಜಾ ಇಸ್ಮಾಯಿಲ್. ಆದ್ದರಿಂದ ಅಲ್ಲಿ ಆ ಪರಿಷತ್ ಅಲ್ಲಿಂದ ಸ್ಥಳಾಂತರಗೊಳ್ಳುವವರೆಗೆ ಜಗಳ ತಪ್ಪಿದ್ದಲ್ಲ, ತಿಕ್ಕಾಟ ತಪ್ಪಿದ್ದಲ್ಲ. ವಾಸ್ತು ಸಮಸ್ಯೆ ಇಲ್ವೇ? ವಾಸ್ತು ಸಮಸ್ಯೆ ಅನ್ಕೊಂಬಿಡಿ, ಅದು ಸುಳ್ಳೋ ನಿಜವೋ ಅದು ಗೊತ್ತಿಲ್ಲ. ಸೊ ಹೀಗೆ ಇರುವಾಗ ನಾನು ಬೆಂಗಳೂರು ಬರಹಗಾರನ ಪರಿಷತ್ ಮಾಡಲಿಲ್ಲ. ಪರಿಷತ್ತು ಇಂಥವರೆಲ್ಲ ಹೇಗೆ ಹೇಳ್ತಿದ್ರು ಅಂದರೆ ಆಗಿನವರೆಲ್ಲ ನೋಡಿ ನಾವು ಮಾಡಿದರೆ ನೀವು ಬೆಂಗಳೂರು ಮಾಡಿದ್ದೀರಿ, ಇನ್ನೊಬ್ರು ಯಾರೋ ಶಿವಮೊಗ್ಗದ್ದು ಮಾಡ್ಕೊಂಬರ್ತಾರೆ, ಇನ್ನೊಬ್ಬರು ಬೀದರ್ದು ಮಾಡ್ಕೊಂಬರ್ತಾರೆ ಮಾಡಬೇಕು ಅಂತ ಜಿ ನಾರಾಯಣಷ್ಟು ಕಿಲಾಡಿ ಇನ್ನೊಬ್ರು ಇಲ್ಲ. ಅವರು ಯಾರನ್ನೂ ಮೈ ಮೇಲೆ ಹಾಕ್ಕೊಂಡಿದ್ದೇ ಇಲ್ಲ. ಭಾಳ ಉಪಾಯ. ನಮಗೆ ಕನ್ನಡದ ಕಂಕಣವನ್ನು ಕಟ್ಟಿದ್ದು ಜಿ ನಾರಾಯಣ ನಮ್ಮಂಥವರಿಗೆ. ನಾನೂ ಕೂಡ ಅವರು ಪರಿಷತ್ತಿನ ಒಳಗಡೆ ನಮ್ಮಂಥ ಯುವಕರನ್ನು ತಂದವರು ಜಿ ನಾರಾಯಣ ಅವರು. ಸಾಹಿತಿಗಳಲ್ಲ, ಯಾವ ಸಾಹಿತಿಯೂ ಅಲ್ಲ. ಆದರೆ ಇಡೀ ಬುದ್ಧಿಯೂ ಇತ್ತು ಅವರಿಗೆ. ವ್ಯಾಪಾರಿಗಳನ್ನ ಪಕ್ಕದಲ್ಲಿರುವ ಮರ್ಚೆಂಟ್ಗಳನ್ನ ಕರ್ಕೊಂಬಂದು ಹೇಗೆ ಅವರು ಜೊತೆಯಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ರೋ ಹಾಗೆ ಕನ್ನಡದ ಯುವಕರನ್ನು ಎತ್ತಿ ಕಟ್ಟಿ ನಿಲ್ಲಿಸಿದಂತಹ ಮಹಾನುಭಾವ ಜಿ ನಾರಾಯಣ ಅವರು. ಗೊತ್ತಾಯ್ತಾ? ಆದ್ದರಿಂದ ಜಿ ನಾರಾಯಣ ಈ ಉತ್ತರ ಕೊಟ್ಬಿಟ್ರು, ಅದು ಮಾಡಬೇಕು ಇದು ಮಾಡಬೇಕು, ಬೇಡ ಅಂತ ಬಿಸಾಕಿದ್ದ ತೆಗೆ ಸ್ಕ್ರಿಪ್ಟನ್ನು ನನ್ನ ಪಾಡಿ ನಾನು ನಮ್ಮ ಹಳ್ಳಿಗೆ ಹೊಟ್ಟೋದೆ. ಮಂಡ್ಯ ಜಿಲ್ಲೆಯ ಆ ಹಳ್ಳಿ ಗದ್ದೆ ಹೊಸೂರು ಅಂತ ಹೊರಟೋಗಿ ನಾನು ಏನು ಮಾಡೋದು, ಓದೋಕ್ಕೆ ಶುರು ಮಾಡಿದೆ. ಓದುವ ಹುಚ್ಚದು, ಒಬ್ಬೊಬ್ರಿಗೂ ಒಂದೊಂದು ಹುಚ್ಚಿರುತ್ತೆ. ಬಟ್ಟೆ ಹಾಕ್ಕೊಳ್ಳೋ ಹುಚ್ಚಿರುತ್ತೆ, ಗಡಿಯಾರ ಕಟ್ಕೊಳ್ಳೋ ಹುಚ್ಚಿರುತ್ತೆ, ಹೆಣ್ಣಿನ ಹುಚ್ಚಿರುತ್ತೆ, ಹಣದ ಹುಚ್ಚಿರುತ್ತೆ, ಇದೆಲ್ಲ ಒಂದೊಂದು ಹುಚ್ಚಿರುತ್ತೆ. ನನಗೂ ಓದುವ ಹುಚ್ಚು ಅವತ್ತಿತ್ತು, ಇವತ್ತಿಲ್ಲ. ಈಗ ಇಲ್ಲಿಗೆ ಬಂದ ಮೇಲೆ ನನಗೆ ಅದು ಬಿಟ್ಬಿಡಿ, ಆ ವಿಷಯ ಈಗ ಮಾತಾಡೋದು ಬೇಡ. ನನಗಿವಾಗ ಓದುವಂತ ಅನ್ಸೋದೇ ಇಲ್ಲ. ಯಾರ್ದಾರು ನೀವು ಪುಸ್ತಕ ಕೊಟ್ಟರೆ ಒಂದು ಸಾಲು ಓದ್ಬಿಟ್ರೆ ಇಡೀ ಪುಸ್ತಕನ ಹೇಳ್ಬಿಡ್ತೀನಿ ಇವ್ರ ಯೋಗ್ಯತೆ ಇಷ್ಟೇ ಅಂತ. ಆ ಥರ ಓದಾಗೋಯ್ತು ನನ್ನ ಕತೆ. ಆ ಹಂತಕ್ಕೆ ಬಂದಿದ್ದೀನಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾರು ಗರ್ವಾಗಿರುವ ಅನ್ನೋದಾದರೆ ನನ್ನಷ್ಟು ಓದಿ ಆಮೇಲೆ ಇನ್ನೊಂದು ಓದಬೇಕಾದ ಪುಸ್ತಕ ಇದ್ದರೆ ನನಗೆ ಅವನು ಹೇಳಲಿ. ಹೌದು, ರೆಫರ್ ಮಾಡಿ. ಹೌದು, ಸುಮ್ಮನೆ ಹುಚ್ಚುಚ್ಚಾಗಿ ಮಾತಾಡಿದ್ರೆ ನಾನು ಕೇಳೋದಿಲ್ಲ. ಆ ಟೀಕೆನೂ ಮಾಡಬಾರ್ದು. ನಾನು ಓದಿಗಾಗಿಯೇ ಹುಟ್ಟಿದ್ದವನು. ನಾನು ಓದ್ದೆ, ಚೆನ್ನಾಗಿ ಓದ್ದೆ. ಆಗ ಕುವೆಂಪು ನನ್ನ ಮನಸ್ಸನ್ನು ಗೆದ್ದರು. ಹೇಗೆ ಅಂತಂದರೆ ಅವರ ಪ್ರತಿ ಒಂದೊಂದು ಇದಿದೆಯಲ್ಲ, ಒಳಗಿನ ದನಿ ಇದೆಯಲ್ಲ, ಅದು ಸಮಾಜದ ದನಿಯಾಗಿತ್ತು, ಕಾಲದ ದನಿಯಾಗಿತ್ತು. ಮತ್ತು ಈಗ ಏನು ಎಲ್ಲ ಈಗ ಹೇಳಿದರೂ ತಪ್ಪೇನಿಲ್ಲ. ಮುಕುಂದರಾಜು ಅಂಥವರೆಲ್ಲ ಸಾಹಿತ್ಯ ಅಕಾಡೆಮಿ ಚೇರ್ಮನ್ಗಳಾಗ್ಬಿಟ್ರು, ಬ್ರಾಹ್ಮಣರಿಂದ ಎಲ್ಲ ಸರ್ವನಾಶ ಆಗೋಗಿದೆ ಅಂತ. ಸುಳ್ಳು. ನಿನಗೆ ಕುವೆಂಪು ಅವರ ಒಂದು ಗಂಧ ಗಾಳಿ ಇಲ್ಲ. ಕುವೆಂಪು ಅವರು ನನ್ನಂಥವನ್ನ ಬದಲಾಯಿಸಿದ್ದಾರೆ.
ಟೀಕೆ ಮಾಡಿಲ್ಲ. ಅವರು ಬ್ರಾಹ್ಮಣರನ್ನ ಬೈದು ಇನ್ನೊಂದು ಮಾಡಿ ಅವ್ರನ್ನ ಗಲ್ಲಿಗೆ ಏರಿಸಿ ಅಂತ ನೀವುಗಳು ಮಾತಾಡ್ತೀರಲ್ಲ ಈಗ. ಹೊಡಿರಲ್ಲ ಬಡಿರಲ್ಲ ಎಲ್ಲೂ ಅಂತ ಇಲ್ಲ, ಇಕ್ಕಿರಲ್ಲ ಹೊಡಿಲ್ಲ ಅಂತ ಬರೆದ್ರಲ್ಲ, ಅವ್ರು ಎಲ್ಲೂ ಇಕ್ಕಿರ ಬಡಿರಿಲ್ಲ ಅಂತ. ನನ್ನಂಥವ್ರನ್ನ ಚೇಂಜ್ ಮಾಡಿದ್ದಾರೆ, ಬಹಳಷ್ಟು ಜನನ ಚೇಂಜ್ ಮಾಡಿದ್ದಾರೆ. ನಾನೇ ಮೊದಲನೇವನಲ್ಲ. ಅವ್ರ ಗೆಳೆಯರಾದ ಏಕವಚನದಲ್ಲಿ ಕೈಬಹುದಾದ ಸೀತಾರಾಮ್ ಬಗ್ಗೆ ಈ ಮುಕುಂದರಾಜ್ ಮಾತಾಡಲಿ, ಕುವೆಂಪು ಬಗ್ಗೆ ಮಾತಾಡುವ ಶೂದ್ರರು ಮತ್ತು ದಲಿತರು ನನ್ನ ಎದುರುಗಡೆ ನಿಂತ್ಕೊಂಡ್ಬಿಡ್ಲಿ, ಕರೀಲಿ, ನಾನು ಬರ್ತೀನಿ. ಸ್ಟೇಜ್ ಅಖಾಡ ಅಂತ ತಿಳ್ಕೊಳ್ಳಿ, ಅಂಕಣ ಅಲ್ಲ, ಅಖಾಡ. ಅದಕ್ಕೆ ನಾನು ಮಾತಾಡಲ್ಲ ಅಂತ ಹೇಳೋದು. ನಾನು ಹಿಂಗೆ ಮಾತಾಡಿದ್ರೆ ಅವ್ರು ನೋಡಿ ಎಷ್ಟು ಪೊಗರು. ಹೌದೌದು, ಗಣಪತಿಯವರು ಅವ್ರನ್ನ ಇದು ಮಾಡ್ತಾರೆ ಹಾಗೆ ಅಂತ ಹೇಳ್ತಾರೆ, ತಪ್ಪದು. ಹಾಗಾಗಿ ನಾನು ಒಬ್ಬ ದೇವಸ್ಥಾನದ ಅರ್ಚಕನ ಮಗನಾಗಿ ನನಗೆ ಆ ಪರಿಸರ ಉಸಿರು ಕಟ್ಟುವಾಗ ಉಸಿರಾಡುವ ಹಾಗೆ ಮಾಡಿದ್ದು ಕುವೆಂಪು. ಬಹುಶಃ ಅದು ಇಡೀ ಸಾರಸ್ವತ ಲೋಕಕ್ಕೆ, ಕನ್ನಡದ ನಾಡಿನ ನೆಲಕ್ಕೂ ಈ ಭಾಷೆ ಬಳಸ್ತಿರೋದು ಯೋಗ್ಯ ಅಂತ ಅನಿಸ್ತದೆ ನನಗೆ. ಖಂಡಿತ ಖಂಡಿತ. ಉಸಿರು ಕಟ್ಟುವ ವಾತಾವರಣ ಹೌದೌದು. ಉಸಿರು ಕೊಟ್ಟವರು ಕುವೆಂಪು. ಕುವೆಂಪು ನನಗೆ